ಹಾಯ್ ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್. ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು ತಾವೆಲ್ಲ ಈಗಾಗಲೇ ದಿನಾಂಕ 20/1/2024 ಒಂದು ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯನ್ನು ಬರೆದಿದ್ರಿ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ 2024-25 ಅಂದರೆ ಈ ವರ್ಷ ಒಂದು ವೇಳೆ ನಿಮ್ಮ ಮಗು ಅಥವಾ ನೀವು ಆಯ್ಕೆ ಆದರೆ ನೀವು ನವೋದಯ ವಿದ್ಯಾಲಯ ಸಮಿತಿಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸಲ್ಲಿಸಬೇಕು ಅನ್ನೋದನ್ನು ಕ್ಲಿಯರಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ನೋಡ್ತಾ ಹೋಗೋಣ. ತಾವೆಲ್ಲ ಈಗಾಗಲೇ ಸಂಭವನೀಯ ಕೀ ಉತ್ತರ ಹಾಗೆ ಒರಿಜಿನಲ್ ಅಂದರೆ ಇಲಾಖೆಯಿಂದ ಬಿಟ್ಟಿರುವಂಥ ಒಂದು ಕೀ ಆನ್ಸರ್ಗಳನ್ನು ನೋಡ್ಕೊಂಡು ನಿಮ್ಮ ಒಂದು ಮಾರ್ಕ್ಸ್ಗಳು ನಿಮಗೆ ಗೊತ್ತಿರ್ತವೆ. ಹಾಗಾದರೆ ಒಂದು ವೇಳೆ ನಿಮ್ಮ ಹೆಸರು ಸೆಲೆಕ್ಷನ್ ಲಿಸ್ಟಲ್ಲಿ ಬಂದಾಗ ನೀವು ಒಂದು ಸಲ್ಲಿಸಬೇಕಾದಂಥ ಡಾಕ್ಯುಮೆಂಟ್ಸ್ಗಳಂದ್ರೆ ಮೊದಲನೇದಾಗಿ ನೀವು ಮಗುವಿನ ಜನನ ಪ್ರಮಾಣ ಪತ್ರವನ್ನು ಸಲ್ಲಿಸುವಂಥದ್ದು ಅಂದರೆ ಬರ್ತ್ ಸರ್ಟಿಫಿಕೇಟನ್ನು ನೀವು ನವೋದಯ ವಿದ್ಯಾಲಯ ಸಮಿತಿಗೆ ನೀವು ಸಲ್ಲಿಸಬೇಕಾಗಿರುವಂಥದ್ದು. ಇದಂತೂ ನಿಮ್ಮ ಕಾಮನ್ ಆಗಿ ಎಲ್ಲರ ಕಡೆ ಇದ್ದೇ ಇರ್ತದೆ. ಅದನ್ನು ಸ್ವಲ್ಪ ಕರೆಕ್ಟಾಗಿ ಜೆರಾಕ್ಸ್ ಮಾಡಿ ಹಾಗೆ ಒರಿಜಿನಲನ್ನು ಸಹ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡು, ಗ್ರಾಮೀಣ ಪ್ರಮಾಣ ಪತ್ರ ಅಂದರೆ ರೂರಲ್ ಸರ್ಟಿಫಿಕೇಟ್. ನೀವೇನಾದ್ರು ಗ್ರಾಮೀಣ ಭಾಗದ ಶಾಲೆಗಳಲ್ಲಿ, ಹಳ್ಳಿಗಳ ಶಾಲೆಗಳಲ್ಲಿ ನೀವೇನಾದ್ರು ಕಲಿತ್ರೆ ನಿಮಗೊಂದು ಗ್ರಾಮೀಣ ಪ್ರಮಾಣ ಪತ್ರ ಅಂತ ಕೊಡ್ತಾರೆ ಸ್ಕೂಲ್ಗಳಲ್ಲಿ. ಅಥವಾ ಒಂದು ಗ್ರಾಮೀಣ ಮೀಸಲಾತಿಯನ್ನು ಕೋರಿ ನೀವು ಅರ್ಜಿಯನ್ನು ಹಾಕಿದರೆ ಆ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸುವಂಥದ್ದು. ಇದು ನಿಮ್ಮ ಶಾಲೆಯ ಮುಖ್ಯ ಗುರುಗಳ ಹತ್ರ ಕೇಳಿದ್ರೆ ಇದ್ರ ಬಗ್ಗೆ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಹಾಗಾಗಿ ಈ ಒಂದು ಪ್ರಮಾಣ ಪತ್ರವನ್ನು ನೀವು ಸಲ್ಲಿಸುವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ವಾಸಸ್ಥಳ ಪ್ರಮಾಣ ಪತ್ರ ಅಂದರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್. ಇದನ್ನು ಸಹ ನೀವು ಈ ಒಂದು ನವೋದಯ ವಿದ್ಯಾಲಯ ಸಮಿತಿಗೆ ಸಬ್ಮಿಟ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿರಿ, ಆಧಾರ್ ಕಾರ್ಡ್ ಅಂದರೆ ಮಗುವಿನ ಒಂದು ಆಧಾರ್ ಕಾರ್ಡ್, ಅದು ಕ್ಲಿಯರ್ ಆಗಿರಬೇಕು. ಆಧಾರ್ ಕಾರ್ಡ್ ಅದರೊಳಗೆ ಯಾವುದೇ ರೀತಿಯ ಕರೆಕ್ಷನ್ಗಳಿರ್ಬಾರ್ದು. ನೀವು ಯಾವ ಥರ ಅಪ್ಲಿಕೇಶನ್ ಹಾಕಿರ್ತೀರಿ ಆ ಥರ ಇರಬೇಕು. ಅದು ನೀವು ಕಾಮನ್ ಆಗಿ ನೀವು ಎಲ್ಲ ಕಡೆಯೂ ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿದೆ. ಹಾಗಾಗಿ ನೀವೊಂದು ಆಧಾರ್ ಕಾರ್ಡನ್ನು ಮಗುವಿನ ಒಂದು ಆಧಾರ್ ಕಾರ್ಡನ್ನು ನಿಮ್ಮ ಒಂದು ಅಪ್ಲಿಕೇಶನ್ ಜೊತೆ ಅವರಿಗೆ ಕೊಡಬೇಕಾಗಿರುವಂಥದ್ದು. ಅಂದರೆ ಇದನ್ನು ಒರಿಜಿನಲ್ ಕೇಳೋದಿಲ್ಲ ಅವರು, ನಿಮ್ಮ ಸೆಲ್ಫ್ ಅಟೆಸ್ಟೆಡ್ ಮಾಡಿ ನೀವು ಅವರಿಗೆ ಸಲ್ಲಿಸುವಂಥದ್ದನ್ನು ಅಂದರೆ ಜೆರಾಕ್ಸ್ ನೀವು ಅವರಿಗೆ ಕೊಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ ಸ್ಟಡಿ ಸರ್ಟಿಫಿಕೇಟ್. ಇದನ್ನು ಸಹ ನಿಮ್ಮ ಶಾಲೆಯ ಅಂದರೆ ನೀವು 4ನೇ ತರಗತಿಯಲ್ಲಿ ಅಥವಾ 5ನೇ ತರಗತಿಯಲ್ಲಿ ನೀವು ಯಾವ ಶಾಲೆಯಲ್ಲಿ ಅಭ್ಯಾಸನ ಮಾಡಿರ್ತೀರಿ ಆ ಶಾಲೆಯಲ್ಲಿ ಅದನ್ನು ವ್ಯಾಸಂಗ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಶಾಲಾ ಮುಖ್ಯ ಗುರುಗಳು ನಿಮಗೆ ಈ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಅದನ್ನು ನೀವು ಕಲೆಕ್ಟ್ ಮಾಡಿ ಇಟ್ಕೊಳ್ಳುವಂಥದ್ದನ್ನು ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ನೋಡ್ರಿ, 6ನೇದಾಗಿ ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ ಲಿವಿಂಗ್ ಸರ್ಟಿಫಿಕೇಟ್, TC ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ನೀವು ಅಂದರೆ ನೀವು ಈಗಾಗಲೇ 5ನೇ ತರಗತಿಯಲ್ಲಿ ಕಲಿತಂಥ ಒಂದು ಶಾಲೆಯ ಒಂದು TCಯನ್ನು ವರ್ಗಾವಣೆ ಪತ್ರವನ್ನು ನೀವು ಒರಿಜಿನಲ್ ಒಂದು ವರ್ಗಾವಣೆ ಪತ್ರವನ್ನು ಅವರಿಗೆ ಪೋಸ್ಟ್ ಮುಖಾಂತರನೂ ಅವರಿಗೆ ನವೋದಯ ವಿದ್ಯಾಲಯ ಸಮಿತಿಗೆ ನೀವು ಸೆಂಡ್ ಮಾಡಿ. ನಿಮಗೆಲ್ಲ ಗೊತ್ತಿದೆ, ಅದನ್ನು ಹೆಚ್ಚು ಕಮ್ಮಿ ಅವರು ಬೈ ಹ್ಯಾಂಡ್ ಕೊಡಬಾರ್ದು ಅಂತ ರೂಲ್ಸ್ ಇದೆ. ನಿಮಗೆ ಅದನ್ನು ಪೋಸ್ಟ್ ಮೂಲಕ ಅವರಿಗೆ ಅದನ್ನು ಅವರು ಸ್ಕೂಲ್ನವರು ಅಲ್ಲಿ ಕಳಿಸ್ತಾರೆ. ನೀವೊಂದು ರಿಕ್ವೆಸ್ಟ್ ಲೆಟ್ರನ್ನ ಕೊಡಬೇಕು. ಈ ಶಾಲೆಯ 5ನೇ ಕಲಿತಂಥ ಶಾಲೆಯಲ್ಲಿ ನೀವು ರಿಕ್ವೆಸ್ಟ್ ಲೆಟ್ರನ್ನ ಕೊಟ್ಟಾಗ ಅವರು ಪೋಸ್ಟ್ ಮುಖಾಂತರ ನಿಮ್ಮ TCಯನ್ನು ನವೋದಯ ವಿದ್ಯಾಲಯ ಸಮಿತಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿರಿ, ನಿಮಗೆ ದೈಹಿಕ ನ್ಯೂನತಾ ಪ್ರಮಾಣ ಪತ್ರ. ಕೆಲವರು ಇನ್ನೂ ಹ್ಯಾಂಡಿಕ್ಯಾಪ್ ಇರ್ತಾರೆ ಅಂದರೆ ಅಂಗವಿಕಲ ಮಕ್ಕಳಿರ್ತಾರೆ. ನಿಮ್ಮ ಒಂದು ಅಂಗವಿಕಲ ಅಭ್ಯರ್ಥಿಗಳಾದರೆ ಅದನ್ನು ಮೀಸಲಾತಿಯನ್ನು ನೀವು ಕೋರಿ ಏನಾದ್ರು ಅರ್ಜಿ ಹಾಕಿದರೆ ಆ ಒಂದು ಅಂಗವಿಕಲತೆ ಪ್ರಮಾಣ ಪತ್ರ ಗೌರ್ಮೆಂಟಿಂದ ಇಶ್ಯೂ ಮಾಡಿರ್ತಾರೆ. ಅದನ್ನು ನೀವು ಅವರಿಗೆ ಒಂದು ಜೆರಾಕ್ಸ್ ಕಾಪಿಯನ್ನು ಸಲ್ಲಿಸುವಂಥದ್ದನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಸರ್ಟಿಫಿಕೇಟ್ ಅಂತಂತೇಳಿ ಒಂದು ಬರ್ತದೆ. ಅದನ್ನು ನೀವು ಸಲ್ಲಿಸುವಂಥ ನೀವೇನಾದ್ರು ಅದಕ್ಕೆ ಇದು ಎಸ್ ಅಂತ ಕೊಟ್ಟರೆ ಮಾತ್ರ ಅದನ್ನು ಅಪ್ಲೈ ಮಾಡಬೇಕು. ಅಂದರೆ ನೀವೇನಾದ್ರು ದೈಹಿಕ ನ್ಯೂನತೆ ಅಭ್ಯರ್ಥಿ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಾದ್ರೆ ಮಾತ್ರ ಆ ಸರ್ಟಿಫಿಕೇಟನ್ನು ಕೊಡ್ತಾರೆ. ಇಲ್ಲಾಂದ್ರೆ ನೀವು ಎಲ್ಲ ಅದು ಇಲ್ಲಪ್ಪ ಅಂದ್ರೆ ತಲೆ ಕೆಡಿಸ್ಕೊಬಿಡ್ರಿ, ಅದನ್ನು ಕೇಳೋದಿಲ್ಲ. ಯಾರು ಅಪ್ಲೈ ಮಾಡಿರ್ತೀರಿ ಆ ಒಂದು ಆಪ್ಷನಿಗೆ ಯಾರು ಎಸ್ ಅಂತ ಮಾಡಿರ್ತೀರಿ ಅವರಷ್ಟೇ ಈ ಒಂದು ಸರ್ಟಿಫಿಕೇಟನ್ನು ಕೊಡುವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಮತ್ತು ಕಾಸ್ಟ್. ಮಗುವಿನ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಈ ಗೋರ್ಮೆಂಟಿಗೆ ಸಬ್ಮಿಟ್ ಮಾಡುವಂಥದ್ದು. ಹಾಗಾಗಿ ಇದನ್ನು ಸಹ ನೋಡಿರಿ 21 ದಿವಸದೊಳಗೆ ನಿಮಗೆ ಅದನ್ನು ಕೊಡ್ತಾರೆ. ಹಾಗಾಗಿ ಇದು ಇನ್ನೂ ಯಾರು ಕೆಲವ್ರದ್ದು ವ್ಯಾಲಿಡೇಟ್ ಇರೋದಿಲ್ಲ, ಅದನ್ನೆಲ್ಲ ನೋಡ್ಕೊಂಡು ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ಈಗಲೇ ರೆಡಿಯಾಗಿ ಇಟ್ಕೊಳ್ಳಿ. ಇನ್ನೂ ಕೆಲವ್ರದ್ದು ಇದ್ದವ್ರದ್ದಾಯಿತು, ಇನ್ನೂ ಕೆಲವ್ರದ್ದು ಇರೋದಿಲ್ಲ, ಎಕ್ಸ್ಪೈರ್ಡ್ ಆಗಿರ್ತದೆ. ಸೊ ಅದನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನಿಮ್ಮದು. ಅದನ್ನು ನೋಡ್ಕೊಂಡು ನೀವು ಅದನ್ನು ಸಲ್ಲಿಸುವಂಥದ್ದನ್ನು ಮಾಡ್ಕೋಬೇಕು.
ನೆಕ್ಸ್ಟ್ ನೋಡೋದಾದರೆ ನೋಡಿರಿ, ಇದಿಷ್ಟು ನೀವು ಪ್ರಮುಖವಾಗಿ ಸಲ್ಲಿಸಬೇಕಾದಂಥ ಒಂದು ದಾಖಲೆಗಳು. ಇದ್ರ ಜೊತೆ ನಿಮ್ಮ ಒಂದು ಹಾಲ್ ಟಿಕೆಟ್ ಇವನ್ನೆಲ್ಲ ರೆಡಿಯಾಗಿ ಇಟ್ಕೊಳ್ಬೇಕು, ಅದನ್ನ ಸರಿಯಾಗಿ ಇಟ್ಕೊಳ್ಳಿ. ಫೋಟೋ ಇವನ್ನೆಲ್ಲ ಸರಿಯಾಗಿ ಇಟ್ಕೊಳ್ಳಿ, ಅದನ್ನೆಲ್ಲ ಮತ್ತು ನೆಕ್ಸ್ಟ್ ಕೇಳ್ತಾರೆ. ಹಾಗಾಗಿ ಇದೊಂದು ಪುಟ್ಟ ಇನ್ಫಾರ್ಮೇಷನ್ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ನವೋದಯ ಕ್ಲಾಸಸ್, ಹಾಗೆ ಮೊರಾರ್ಜಿ, ಆದರ್ಶ ಕ್ಲಾಸಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ಥರ ನಮ್ಮ ಚಾನಲ್ನ ವೀಡಿಯೋಸ್ಗಳನ್ನು ಹಾಗೆ ನಮ್ಮ ಚಾನಲನ್ನು ಶೇರ್ ಮಾಡಿ. ನೀವು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಚಾನಲನ್ನು ಪ್ರಯೋಜನ ಪಡ್ಕೊಳ್ಳಿ ಅನ್ನೋದು ನಮ್ಮ ಉದ್ದೇಶ. ನೀವು ಹೆಚ್ಚು ಜನ ವೀಕ್ಷಣೆಯನ್ನು ಮಾಡಿದ್ರೆ ನಮಗೆ ಇನ್ನಷ್ಟು ಹೊಸ ರೀತಿಯ ಅಪ್ಡೇಟ್ಸ್ಗಳು, ಹೊಸ ರೀತಿಯ ಒಂದು ವೀಡಿಯೋಸ್ಗಳನ್ನು ನಿಮಗೆ ಪ್ರೊವೈಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ವಿದ್ಯಾರ್ಥಿಗಳು ದಯವಿಟ್ಟು ಎಲ್ಲರೂ ಯಾರೆಲ್ಲ ವೀಡಿಯೋನ ನೋಡಿದ್ರಿ ಒಂದು ಲೈಕನ್ನು ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ವೀಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.